ಎಂಎಸ್ಐಎಲ್ ಮಧ್ಯ ಮಳಿಗೆಗಳಲ್ಲಿ ಹೆಚ್ಚುವರಿ ಹಣ ಆರೋಪ. ಎಂಆರ್ಪಿಗಿಂತ 5ರಿಂದ 20 ರೂಪಾಯಿ ಹೆಚ್ಚು ವಸೂಲಿ. ಅಧಿಕಾರಿಗಳ ಮೌನಕ್ಕೆ ಜನರ ಆಕ್ರೋಶ. ಜಿಲ್ಲೆಯಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜನರಿಗೆ ನಿಗದಿತ ದರದಲ್ಲಿ ಮದ್ಯ ದೊರೆಯಬೇಕು ಎಂಬ ಉದ್ದೇಶದಿಂದ ಆರಂಭಿಸಲಾದ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಗಳಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮದ್ಯದ ಬಾಟಲಿಯ ಮೇಲೆ ನಮೂದಿಸಿರುವ ಮೂಲ ಬೆಲೆಗಿಂತ 5ರಿಂದ 20 ರೂಪಾಯಿಯವರೆಗೆ ಹೆಚ್ಚುವರಿ ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಆರೋಪದ ಸತ್ಯಾಸತ್ಯತೆ ತಿಳಿಯಲು ಸುಪ್ರೀಂ ಟಿವಿ ವರದಿಗಾರರು ಸ್ವತಃ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಕಿಂಗ್ ಫಿಶ್ ರೇಟ್ ಬಂದರೆ 190 ರೀ. ಪವರ್ಫುಲ್ 130 ಇದೆ. ಮತ್ತೆ ಬೇಕಾರೆ 10 ಬೇಕಾರೆ 150. ಟುಬರ್ ರೀ. ಟುಬರು ಇಲ್ರಿ ಇವಾಗ ನೋಡ್ರಿ. ಬುಲೆಟ್ ಐತ್ರಿ, ಪವರ್ಫುಲ್ ಐತ್ರಿ, ಸನ್ನಿ ಐತ್ರಿ, ಕಿಂಗ್ ಫಿಶರ್ ಐತ್ರಿ. ಕಿಂಗ್ ಫಿಶ್ ರೇಟ್ ಬಂದರೆ ಕಿಂಗ್ ಫಿಶರ್ 190 ಅಣ್ಣ, ಪವರ್ಫುಲ್ 130 ಅಣ್ಣ, ಬುಲೆಟು 130, ಸನ್ನಿ 90, 150 ಏನು ರೀ. 500 ml ಅಣ್ಣ. 500 ml ರೀ. 200 ml ಅಟ್ಟ ಕಡಿಮೆ ಅಣ್ಣ. ಪವರ್ಫುಲ್ ಫುಲ್ ರೀ ಅಣ್ಣ. ಅಂದ್ರೆ ಕಡಿಮೆ ಅದಾವ್ರಿ. ಎಷ್ಟು ಅಣ್ಣ? ಒಂದು ಬೇಕಾಯ್ತು. 130 ಎಷ್ಟು ಪವರ್ಫುಲ್ ಅಲ್ಲ ರೀ. ಹ್ಞೂ ಅಣ್ಣ. ಎಷ್ಟಂದ್ರೆ 150 ಇಟ್ಕೋರಿ. 130 ಏನು ರೀ. ಹ್ಞೂ ಅಣ್ಣ. ಸುತ್ತಿ ಕೊಡ್ತಿರಲ್ಲ ಏನು ಬೇಡ. 75 ರೀ ಒಟ್ಟಿ. ಪೇಪರ್ ಸುತ್ತಿ ಕೊಡ್ರಲ್ಲ. ಪೇಪರ್ ಕ್ಯಾರಿ ಬೇಕು. ಕ್ಯಾರಿ ಬಾದ ಕೊಡ್ರಿ. ಕ್ಯಾರಿ $90 ಕೊಡ್ಲಿ. ಇಲ್ಲ ಅಣ್ಣ ತೋತ ನೋಡಿ ಬರೀ ತೋರಿ ತಾನು ಕೊಡ್ರಲ್ಲ ನೀವು ಶಾನಿದಿ ತೊಗೊಂಡಿಪ್ಪ ಅವ್ರು ತೊಗೋಬೇಕಲ್ಲ. ಕ್ಯಾಶ್ ಇಲ್ಲಣ್ಣ. ಯಾಕ್ರಿ 5 ರೂಪಾಯಿ ಐತೆ ನೋಡ್ರಿ ನಮ್ಮಾಗಿಂದ. 5 ರೂಪಾಯಿ ಇಲ್ಲಿ ಲೆಕ್ಕ ಮಾಡಿದ್ರೆ ಕರೆಕ್ಟ್ ಇಟ್ಲಾಗ್ರಿ 60 ಲಕ್ಷ. ಅದಾವ ನೋಡ್ರಿ. 16,600 ರೀ. ಹಾಂ ರೀ. ಹಾಂ ರೀ. ಗೋಕಾಕ್ ತಾಲೂಕಿನ ಘಟಪ್ರಭಾ, ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಹಾಗೂ ಹುಕ್ಕೇರಿ ಪ್ರದೇಶಗಳಲ್ಲಿರುವ ಎಂಎಸ್ಐಎಲ್ ಮಳಿಗೆಗಳಲ್ಲಿ ಮದ್ಯ ಖರೀದಿಸಿ ಬೆಲೆ ಪರಿಶೀಲನೆ ನಡೆಸಲಾಗಿದೆ. ಈ ವೇಳೆ ಕೆಲವು ಮದ್ಯದ ಬಾಟಲಿಗಳಿಗೆ ನಿಗದಿತ ಬೆಲೆಗಿಂತ ಹೆಚ್ಚುವರಿ ಹಣ ಪಡೆಯಲಾಗಿದೆ ಎಂದು ವರದಿಯಾಗಿದೆ. ಹಾಗಾದರೆ ಈ ಹೆಚ್ಚುವರಿ ಹಣ ಯಾರ ಖಾತೆಗೆ ಹೋಗುತ್ತಿದೆ? ಯಾವ ನಿಯಮದ ಅಡಿಯಲ್ಲಿ ಗ್ರಾಹಕರಿಂದ ಹೆಚ್ಚುವರಿ ಹಣ ಪಡೆಯಲಾಗುತ್ತಿದೆ? ಹೆಚ್ಚುವರಿ ಹಣಕ್ಕೆ ರಸೀದಿ ನೀಡಲಾಗುತ್ತಿದೆಯೇ? ಇವೆಲ್ಲವೂ ಇದೀಗ ಅಧಿಕಾರಿಗಳು ಉತ್ತರಿಸಬೇಕಾದ ಪ್ರಮುಖ ಪ್ರಶ್ನೆಗಳು. ಇನ್ನೂ ಗಂಭೀರ ಆರೋಪವೆಂದರೆ, ಹೆಚ್ಚುವರಿ ಹಣದ ಬಗ್ಗೆ ಪ್ರಶ್ನಿಸಿದಾಗ ನಮಗೆ ಮಾತ್ರವಲ್ಲ, ಮೇಲಿನ ಅಧಿಕಾರಿಗಳಿಗೂ ಪಾಲು ಹೋಗುತ್ತದೆ ಎಂಬ ಉತ್ತರ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಆದರೆ ಈ ಆರೋಪವನ್ನು ಅಧಿಕಾರಿಗಳು ದೃಢಪಡಿಸಿಲ್ಲ. ಹೀಗಾಗಿ ಈ ಹೇಳಿಕೆಯ ಸತ್ಯಾಸತ್ಯತೆ ಏನು ಎಂಬುದನ್ನು ಸಂಬಂಧಪಟ್ಟ ಇಲಾಖೆ ಸಮಗ್ರ ತನಿಖೆ ಮೂಲಕ ಬಹಿರಂಗಪಡಿಸಬೇಕಾಗಿದೆ.
ಎಂಎಸ್ಐಎಲ್ ಮಳಿಗೆಗಳ ಉದ್ದೇಶವೇ ಜನರಿಗೆ ನ್ಯಾಯಯುತ ದರದಲ್ಲಿ ಮದ್ಯ ಒದಗಿಸುವುದಾದರೆ ನಿಗದಿತ ಬೆಲೆಗಿಂತ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಹೇಗೆ ಕೇಳಿಬರುತ್ತಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಒಂದು ವೇಳೆ ಆರೋಪ ಸತ್ಯವೆಂದು ತನಿಖೆಯಲ್ಲಿ ಸಾಬೀತಾದರೆ ಹೆಚ್ಚುವರಿ ಹಣ ವಸೂಲಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಅದೇ ವೇಳೆ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲದಿದ್ದರೆ ಅದನ್ನೂ ಅಧಿಕಾರಿಗಳು ದಾಖಲೆಗಳ ಸಮೇತ ಸ್ಪಷ್ಟಪಡಿಸಬೇಕು. ಜನರ ಹಣದ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯಕ್ಕೆ ಅವಕಾಶ ಇರಬಾರದು. ಎಂಎಸ್ಐಎಲ್ ಮಳಿಗೆಗಳ ಮಾರಾಟ ದಾಖಲೆ, ಬಿಲ್ಗಳು, ಸ್ಟಾಕ್ ಹಾಗೂ ನಿಗದಿತ ಬೆಲೆ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕಾಗಿದೆ. ಜಿಲ್ಲೆಯ ಎಲ್ಲ ಎಂಎಸ್ಐಎಲ್ ಮಳಿಗೆಗಳಲ್ಲೂ ಅಚಾನಕ್ ತಪಾಸಣೆ ನಡೆಸಬೇಕು ಎಂಬ ಆಗ್ರಹವೂ ಕೇಳಿಬರ್ತಿದೆ. ಹೆಚ್ಚುವರಿ ಹಣ ವಸೂಲಿ ಆರೋಪಕ್ಕೆ ಕೊನೆ ಯಾವಾಗ? ಜನರ ಜೇಬಿಗೆ ಕತ್ತರಿ ಹಾಕುತ್ತಿರುವವರ ವಿರುದ್ಧ ಕ್ರಮ ಯಾವಾಗ? ಅಧಿಕಾರಿಗಳೇ, ಈ ಗಂಭೀರ ಆರೋಪಗಳಿಗೆ ನಿಮ್ಮ ಉತ್ತರವೇನು? ಈ ಆರೋಪಗಳ ಸಂಪೂರ್ಣ ಸತ್ಯಾಸತ್ಯತೆ ಅಧಿಕಾರಿಗಳ ತನಿಖೆಯಿಂದಲೇ ಹೊರಬರಬೇಕಿದೆ. ಸುಪ್ರೀಂ ಟಿವಿ ಪ್ರಶ್ನೆ ಒಂದೇ: ನಿಗದಿತ ಬೆಲೆಗೆ ಮದ್ಯ ಸಿಗಬೇಕಾದರೆ ಹೆಚ್ಚುವರಿ ಹಣ ಏಕೆ? ಹುಕ್ಕೇರಿ ತಾಲೂಕು ವರದಿಗಾರರು ಪಂಕಜ ಕ್ಯಾತನ್ನವರು, ಸುಪ್ರೀಂ ಟಿವಿ.